ನಾವು ನಿಜಕ್ಕೂ 21ನೇ ಶತಮಾನದಲ್ಲಿದ್ದೀವೋ ಅಥವಾ ಇನ್ನೂ ಹಿಂದಕ್ಕಿದ್ದೀವೋ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಹಾಸನದಲ್ಲಿ ನೋಡಿ ಜೀತ ಪದ್ಧತಿ ಪ್ರಕರಣ ಇನ್ನೂ ಕೂಡ ಈಗ ಜೀವಂತವಾಗಿದೆ. ಹಾಸನದಲ್ಲಿ ಜೀತ ಪದ್ಧತಿ ಪ್ರಕರಣ ಈಗ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ. ದಿನಗೂಲಿ ನೀಡದೆ ಅಮಾಯಕರನ್ನು ಕೂಡಿ ಹಾಕಲಾಗಿತ್ತು, ಬಲವಂತವಾಗಿ ಅವರ ಹತ್ರ ಕೆಲಸ ಮಾಡಿಸಲಾಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ನವರು ದಾಳಿ ಮಾಡ್ತಾರೆ. 18ಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಈಗ ಪೊಲೀಸ್ನವರು ರಕ್ಷಣೆ ಮಾಡಿದ್ದಾರೆ. ಬೇಲೂರು ತಾಲೂಕಿನ ಚಟ್ನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ನೋಡಿ, ಹೊರ ರಾಜ್ಯಗಳಿಂದ ಬಂದಿದ್ದಂತಹ ನಿರ್ಗತಿಕರಿಗೆ ಕೆಲಸದ ಆಮಿಷವನ್ನು ಒಡ್ತಾರೆ ಆ ಜಮೀನು ಮಾಲೀಕರು. ಇನ್ನು ಒತ್ತಾಯದ ದುಡಿಮೆ ಮಾಡಿಸ್ತಾ ಇದ್ದಂತಹ ಆರೋಪ ಈಗ ಕೇಳಿ ಬಂದಿದೆ. ಏನೋ ನಾಗರಾಜ್ ಒಂದು ಕಡೆ ಕೂಡಿ ಹಾಕಿದ್ನಂತೆ. ನಾಗರಾಜ್, ಮುನೀಶ್, ಮಂಜು ಅಲ್ಲಿ ಶುಂಠಿ ಕೆಲಸ ಮಾಡಿ ಅದೇ ಜಾಗದಲ್ಲಿ ಅಲ್ಲಿ ಕೂಡಿ ಹಾಕ್ತಾ ಇದ್ರು. ಹಾಸನದ ಅಂಬೇಡ್ಕರ್ ಭವನದಲ್ಲಿ ಕಾರ್ಮಿಕರಿಗೆ ಆಶ್ರಯವನ್ನು ಕೊಟ್ಟಿದ್ರು. ದಾಳಿ ಬೆನ್ನಲ್ಲೇ ಈಗ ನಾಗರಾಜ್ ಮತ್ತು ಇತರರು ಯಾರು ಆ ಕಾರ್ಮಿಕರನ್ನೆಲ್ಲ ಕೂಡ ಹಾಕಿದ್ರಲ್ಲ ಅವರಿಗೆ ಎಸ್ಕೇಪ್ ಆಗಿದ್ದಾರೆ. ಹಳೆಬೀಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಹಾಸನ ನಿಜಕ್ಕೂ ನಾವು ಯಾವ ಶತಮಾನದಲ್ಲಿ ಇದ್ದೀವಿ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ನೋಡಿ, ಪಾಪ ಎಲ್ಲಿಂದಲೋ ಬಂದಿರ್ತಾರೆ, ಕೂಲಿ ಕೆಲಸ ಮಾಡ್ಕೋಬೇಕು, ಜೊತೆಗೆ ಹೊಟ್ಟೆ ತುಂಬಿಸ್ಕೋಬೇಕು, ಕುಟುಂಬ ನಿರ್ವಹಣೆ ಮಾಡಬೇಕು ಅಂತ ಬಂದಿರ್ತಾರೆ. ಆದರೆ ಈ ಜೀತ ಪದ್ಧತಿ, ಈ ಹಿಂದೆ ಇತ್ತಲ್ಲ ಜೀತ ಪದ್ಧತಿ, ಅದು ಈಗ ಇನ್ನೂ ಕೂಡ ಕೆಲವೊಂದು ಊರುಗಳಲ್ಲಿ ಜೀವಂತವಾಗಿದೆ ಅನ್ನಲಿಕ್ಕೆ ನೋಡಿ ಈ ಹಾಸನದ ಈ ಒಂದು ಸನ್ನಿವೇಶ ಈಗ ಸ್ಪಷ್ಟೀಕರಿಸ್ತಾ ಇದೆ, ಸಾಕ್ಷೀಕರಿಸ್ತಾ ಇದೆ. ಒತ್ತಾಯದಿಂದ ಕೆಲಸ ಮಾಡಿಸ್ಕೊಳ್ತಾ ಇದ್ರು ಇವರಿಗೆ. ಆಮೇಲೆ ಬೇರೆ ಬೇರೆ ಆಮಿಷಗಳನ್ನು ಒಡ್ಡೋದು, ಆಮಿಷಗಳನ್ನು ಒಡ್ಡಿ ಪಾಪ ಇವ್ರನ್ನೆಲ್ಲ ಅಲ್ಲಿ ಕೂಡ ಹಾಕಿಬಿಟ್ಟು ಕೆಲಸ ಮಾಡಿಸ್ತಾ ಇದ್ರಂತೆ. ಮತ್ತು ನೋಡಿ, ಇವರು ಒತ್ತಾಯವಾಗಿ ಕೆಲಸ ಮಾಡಿಸ್ತಾ ಇದ್ದಾರಲ್ಲ, ಅವರಿಗೆ ಸರಿಯಾದ ಸಂಬಳ ಕೊಡ್ತಾ ಇದ್ರಾ ಇಲ್ಲೋ ಅದು ಬೇರೆ ಅನುಮಾನಗಳು. ಮತ್ತು ನೋಡಿ, ಪೊಲೀಸ್ನವರು ಸರಿಯಾದಂಥ ಸಮಯಕ್ಕೆ ಹೋಗಿ ರೈಡ್ ಮಾಡ್ತಾರೆ. ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಈಗ 18 ಜನ ಈಗ ಜೀತ ಪದ್ಧತಿಯಲ್ಲಿ ಒಳಗಾಗಿದ್ರಲ್ಲ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 18ಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಪೊಲೀಸ್ನವರು ಈಗ ರಕ್ಷಣೆ ಮಾಡಿದ್ದಾರೆ. ಆ ಒಂದು ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಈ ಬದಿಯಲ್ಲಿ ಇಷ್ಟು ಜನ ಈಗ ಅಲ್ಲೇನು ಟಿ ವಿ ಪರದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರೆಲ್ಲರೂ ಕೂಡ ಜೀತ ಪದ್ಧತಿಗೆ ಒಳಗಾದವರು ಇವರು.